ಆದರೆ ಹೋರಾಟ ಮಾಡೋ ಸಂದರ್ಭದಲ್ಲಿ ಮೊದಲಿಗೆ ದೌರ್ಜನ್ಯ ಷಡ್ಯಂತ್ರವನ್ನ ನಾವೆಲ್ಲ ಎದುರಿಸಿದ್ವಿ. ಆ ಷಡ್ಯಂತ್ರದ ಭಾಗವಾಗಿ ನನ್ನ ಅನೇಕ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ಸು, ನನ್ನ ಜೊತೆಲಿ ಓದಂಥವರು ನನ್ನ ವಿರುದ್ಧ ಮಾತಾಡಿದ್ರು ಸಿಟಿ ಕೋರ್ಟಲ್ಲಿ ನಿಂತ್ಕೊಂಡು. ಅದು ನಾನು ಯಾವತ್ತೂ ಎದುರಲಿಲ್ಲ. ಆದರೆ ಒಂದು ಏನಪ್ಪ ಅಂದರೆ, ಇಷ್ಟೆಲ್ಲ ಹೋರಾಟಗಳ ನಡುವೆ ನೀವು ಒಂದೇ ಒಂದನ್ನು ಗಮನಿಸಬೇಕು. ಷಡ್ಯಂತ್ರ ಅಂತಾರೆ. ಆದರೆ SIT ರಚನೆ ಆದ 2 ದಿವಸಕ್ಕೆ ನೆಕ್ಸ್ಟ್ ಡೇನೆ ವೀರೇಂದ್ರ ಹೆಗಡೆ ಅವರ ಬ್ರದರ್ ಮುಖ್ಯಮಂತ್ರಿಯವರ ಮನೆಗೆ ಹೋಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಕಾರಣ ಏನು? ಆ ಪ್ರಕರಣದಲ್ಲಿ SITನ ತನಿಖೆ ಮಾಡಬೇಕಾದ್ರೆ ಸೌಜನ್ಯ ಪ್ರಕರಣವನ್ನು ಹೊರಗಡೆ ಇಡ್ತಾರೆ. ಅದೇ ಷಡ್ಯಂತ್ರ ಎಲ್ಲಿಂದ ಪ್ರಾರಂಭ ಆಯಿತು ಅಂದ್ರೆ ಆ ಮೊದಲನೇ ದಿವಸದಿಂದನೇ ಪ್ರಾರಂಭ ಆಗಿದೆ. ಹಾಗಾಗಿ ಈ ಯಾವ ಷಡ್ಯಂತ್ರಗಳು, ಈ ಯಾವ ಆಟಗಳು ನಡೆಯಲ್ಲ. ಕಾರಣ ಏನು ಗೊತ್ತಾ? ನೋಡಿ, ಎಷ್ಟೋ ರಾಜಕೀಯ ಸಮಾವೇಶಗಳು ನಡೀತವೆ. 1 ಅವರ್ 2 ಅವರ್ಗೆ ಎದ್ದುಕೊಂಡಿದ್ದಾರೆ ಜನ. ಆದ್ರೆ ಇವತ್ತು 10 ಪ್ರಾರಂಭ ಆದಂತ ಈ ಸಭೆ ಇವತ್ತು 3 ಗಂಟೆ ಆಗ್ತಾ ಇದ್ರು ಕೂಡ ಜನ ಹೀಗೆ ಕೂತಿದ್ದಾರೆ ಅಂದ್ರೆ ಈ ಹೋರಾಟಕ್ಕೆ, ಈ ಸೌಜನ್ಯಕ್ಕೆ ಇರ್ತಕ್ಕಂಥ ಶಕ್ತಿ. ಆ ಕಾರಣದಿಂದ ಈ ಹೋರಾಟ ಕೇವಲ ಧರ್ಮಸ್ಥಳಕ್ಕೆ ಸೀಮಿತವಾಗಿತ್ತು. ನಂತರ ಜಿಲ್ಲೆಗೆ ಬಂತು, ನಂತರ ರಾಜ್ಯಕ್ಕೆ ಬಂತು, ಇವತ್ತು ದೇಶಕ್ಕೆ ಬಂತು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದ್ರೆ ಅದು ಸೌಜನ್ಯ ಇರುವ ಶಕ್ತಿ. ಸೌಜನ್ಯನ ಮತ್ತೆ ನೀವು ಮಣ್ಣಾಕಿ ತುಂಬ್ತಾ ಇದ್ರು ಕೂಡ ಅವಳು ಮತ್ತೆ ಎದ್ದು ಬರ್ತಾ ಇದ್ದಾಳೆ ಅಂದ್ರೆ ಅವಳಿಗಿರುವ ದೊಡ್ಡ ಶಕ್ತಿ. ನೀವು ಯಾವುದೇ ಕಾರಣಕ್ಕೂ ಈ ನಿಮ್ಮ ಷಡ್ಯಂತ್ರವನ್ನ ಮುಚ್ಚಾಕಿ ಸತ್ಯವನ್ನ ಹೊರತರುವ ಪ್ರಯತ್ನವನ್ನ ನಾವೆಲ್ಲ ಹೋರಾಟಗಾರರು ಮಾಡ್ತೀವಿ ಅನ್ನುವ ಆಶಾಭಾವನವನ್ನ ವ್ಯಕ್ತಪಡಿಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ, ಹೋರಾಟಗಾರರಿಗೆ ಯಶಸ್ಸು ಸಿಗ್ಲಿ, ಈ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್